ಈಗ ಮ್ಯಾನೇಜರ್ಸ್ ಅಡಿಯಲ್ಲಿ ಕ್ಲೇಮ್ ಸಮ್ಮರಿ ಹಾಕಿರೋದನ್ನ ಕ್ಲೇಮ್ ವೆರಿಫಿಕೇಷನ್ ಮಾಡಬೇಕು. ಕ್ಲೇಮ್ ಸಮ್ಮರಿ ನೋಡಿ ಸಬ್ಮಿಟ್ ಮಾಡಿದ್ದನ್ನ ಇಲ್ಲಿ ತೋರಿಸ್ತಾ ಇರುತ್ತೆ IAS ಮತ್ತು PRI ಎಷ್ಟು ಕ್ಲೇಮ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇದನ್ನು ಜಸ್ಟ್ ವ್ಯೂ ಮಾಡ್ಕೊಳ್ಳೋವಂಥದ್ದು. ನೀವು ಸಮ್ಮರಿ ಏನು ಸಬ್ಮಿಟ್ ಮಾಡಿರ್ತೀರ ಅದನ್ನೇ ವ್ಯೂ ಮಾಡಿ ಇಲ್ಲಿ ಡೌನ್ಲೋಡ್ ಲೇಟೆಸ್ಟ್ ರಿಪೋರ್ಟ್ ಅಂತ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇದನ್ನು ನಮಗೆ ಒಂದು ಫಾರ್ಮೆಟಲ್ಲಿ ಹಾಕೋಬೇಕು. ಇಲ್ಲಿ ಕ್ಲೇಮ್ ವೆರಿಫಿಕೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ವೆರಿಫೈ ಕ್ಲೇಮ್ ಅಂತ ಕೊಟ್ಟು ಕಾಮಾ ಸೆಪರೇಟೆಡ್ ಕ್ಲೇಮ್ ನಂಬರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಫೈನಾನ್ಷಿಯಲ್ ಇಯರ್ 22-23 ಆಡಿಟ್ ಇಯರ್ಲಿ ಕ್ಲೇಮ್ ಟೈಪು IS ಮಾಡ್ತಿದ್ರೆ IS, PRI ಮಾಡ್ತಿದ್ರೆ PRI. ಈ ಕೇಸಲ್ಲಿ ನೋಡಿ IS ಆಗೋಗಿದೆ, PRI ಮಾಡ್ತೀನಿ. ಕ್ಲೇಮ್ ಆರಿಜಿನ್ ನಾನ್ ರೋಲ್ ಓವರು, ಅದಾದಮೇಲೆ ಲೋನ್ ಟೈಪ್ ರೆಗ್ಯುಲರು. ಇಷ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಏನು ಹೇಳ್ತಾನೆ ಅಪ್ ಟು 5000 ರೆಕಾರ್ಡ್ಸು ನಾವು ಹಾಕ್ಬೋದು. ಕ್ಲೇಮ್ ನಂಬರ್ದು ಏನಿರುತ್ತೆ ಅದನ್ನು ಕಾಮಾ ಸೆಪರೇಟೆಡ್ ಫಾರ್ಮೆಟಲ್ಲಿ ಹಾಕೋಬೇಕು ಅಂತ. ನಾವೇನು ಎಕ್ಸೆಲ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಇದನ್ನು ಕಾಮಾ ಸೆಪರೇಟೆಡ್ ಫಾರ್ಮೆಟಲ್ಲಿ ಫಸ್ಟು ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ ಇದೇ ಕ್ಲೇಮ್ ನಂಬರು. ಈ ಕ್ಲೇಮ್ ನಂಬರ್ ಏನಂತ ಇದೆ ಈ ಕ್ಲೇಮ್ ನಂಬರ್ನ ನಾವು ಕಾಮಾ ಸೆಪರೇಟೆಡ್ ಫಾರ್ಮೆಟಲ್ಲಿ ಹಾಕೋಬೇಕು. ಸೊ ಇಲ್ಲೇನು ಮಾಡ್ತೀನಿ ನಾನೀಗ ಇನ್ಸರ್ಟ್ ಮಾಡ್ಕೋತೀನಿ 2 ಕಾಲಮ್. ಇಲ್ಲಿ ಕಾಮಾ ಅಂತ ಟೈಪ್ ಮಾಡ್ತೀನಿ ಒಂದು ಸೆಲ್ಗೆ. ಸೊ ಎಂಟರ್ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಸಿಂಬಲ್ ಬರುತ್ತಲ್ಲ ಕಾರ್ನರಲ್ಲಿ, ಕಾರ್ನರ್ ಸಿಂಬಲ್ ಪ್ಲಸ್ ಸಿಂಬಲ್ ಬಂದಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ಕಾಮಾ ಪ್ರತಿಯೊಂದು ರೆಕಾರ್ಡ್ಗೂ ಬರುತ್ತೆ. ಅದಾದ ನಂತರ ಒಂದು ಕಾನ್ಕಟ್ನೇಟ್ ಈಕ್ವಲ್ಸ್ ಕಾನ್ಕಟ್ನೇಟ್ ಅಂತ ಒಂದು ಫಾರ್ಮುಲಾ ಯೂಸ್ ಮಾಡಿ ಕಾನ್ಕಟ್ನೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಬೇಕಾಗಿರೋದು ಕ್ಲೇಮ್ ನಂಬರು. ಸೊ ಕ್ಲೇಮ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕೀಬೋರ್ಡಲ್ಲಿ ಕಾಮಾ ಅಂತ ಟೈಪ್ ಮಾಡಿ ಪುನಃ ಅದಾದಮೇಲೆ ನೆಕ್ಸ್ಟ್ ಸೆಲ್ ಕೇಳುತ್ತೆ. ನೆಕ್ಸ್ಟ್ ಕಾಮಾ ಅಂತ ಟೈಪ್ ಮಾಡಿರೋಂಥ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಪುನಃ ಎಂಟರ್ ಕೊಡಿ. ಎಂಟರ್ ಕೊಟ್ಟರೆ ನಮಗೆ ನೋಡಿ ಒಂದು ಕ್ಲೇಮ್ ನಂಬರ್ ಬಂತು, ಅದ್ರ ಪಕ್ಕ ಕಾಮಾ ಬಂತು. ಈ ಫಾರ್ಮೆಟಲ್ಲಿ ಪ್ಲಸ್ ಡಬಲ್ ಕ್ಲಿಕ್ ಮಾಡಿದ್ರೆ ಹಾಗೇ ಎಲ್ಲ ಡ್ರ್ಯಾಗ್ ಆಗುತ್ತೆ. ಈಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮುಲಾ ತೋರಿಸುತ್ತೆ. ಈ ಫಾರ್ಮುಲಾ ತೆಗಿಬೇಕು. ನಾನು ಕಂಪ್ಲೀಟ್ ಸೆಲ್ನ ಈ ಕಾಲಮ್ನೇ ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಕಾಪಿ ಮಾಡ್ತೀನಿ, ಪುನಃ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ, ಪೇಸ್ಟ್ ಸ್ಪೆಷಲ್ ಅಂತ ಕೊಟ್ಟು ವ್ಯಾಲ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ. ಸೊ ಈ ಫಾರ್ಮುಲಾ ಹೋಗುತ್ತೆ. ಫಾರ್ಮುಲಾ ಹೋದ ನಂತರ ನೋಡಿ ನಮಗೆ ಈ ಬೇಕಾಗಿರೋಂಥ ಫಾರ್ಮೆಟು ರೆಡಿಯಾಗಿದೆ. ಈ ಫಾರ್ಮೆಟ್ನ ಪುನಃ ಎಲ್ಲ ಡೇಟಾನ ರೆಕಾರ್ಡ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು Ctrl+C ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿ ಯಾವುದೋ ಒಂದು ಸೆಲ್ಲಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ ಅಂತ ಕೊಟ್ಟು ಟ್ರಾನ್ಸ್ಪೋಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ವರ್ಟಿಕಲ್ ಇರೋದು ಹಾರಿಜಾಂಟಲ್ ಆಗುತ್ತೆ. ಸೊ ಹಾರಿಜಾಂಟಲ್ ಆದಮೇಲೆ ಪುನಃ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ಒಂದು ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೋಬೇಕು. ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟು ನ್ಯೂ ಡಾಕ್ಯುಮೆಂಟ್ ಅಂತ ಓಪನ್ ಮಾಡಿಕೊಂಡು ಟೆಕ್ಸ್ಟ್ ಡಾಕ್ಯುಮೆಂಟ್ ಮೇಲೆ ಇದನ್ನು ಓಪನ್ ಮಾಡಿ ಇದನ್ನು ಪೇಸ್ಟ್ ಮಾಡ್ತೀರಿ. ಈ ಪೇಸ್ಟ್ ಮಾಡಿದ್ಮೇಲೆ ಈ ಥರ ಪೇಸ್ಟ್ ಆಗುತ್ತೆ. ಆದರೆ ಈ ಮಧ್ಯದಲ್ಲಿ ಏನು ಸ್ಪೇಸ್ ಇದೆ ಈ ಸ್ಪೇಸ್ನ ತೆಗಿಬೇಕು. ಯಾವುದಾದ್ರೂ ಒಂದು ಸ್ಪೇಸ್ನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ರೈಟ್ ಕ್ಲಿಕ್ ಕಾಪಿ ಮಾಡಿ ಅದಾದ ನಂತರ Ctrl+H ಅಂತ ಕೀಬೋರ್ಡಲ್ಲಿ ಅಮ್ಕಿದ್ರೆ ರೀಪ್ಲೇಸ್ ಓಪನ್ ಆಗುತ್ತೆ. ಸೊ ಕಾಪಿ ಮಾಡಿರೋದು ಸ್ಪೇಸಲ್ಲಿ ಪೇಸ್ಟ್ ಆಗಿರುತ್ತೆ, ಜಸ್ಟ್ ರೀಪ್ಲೇಸ್ ಅಂತ ಕೊಡಿ ಎಲ್ಲ ರೀಪ್ಲೇಸ್ ಆಗುತ್ತೆ. ಅದಾದ ನಂತರ ಪುನಃ Ctrl+E ಅಂತ ಅಮ್ಕಿದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ, ಪ್ಲಸ್ Ctrl+C ಅಂತ ಆದರೆ ಅದು ಕಾಪಿ ಆಗುತ್ತೆ. ಇದು ಕಾಪಿ ಆದ ನಂತರ ಈ ಫಾರ್ಮೆಟಲ್ಲಿ ಜಸ್ಟ್ ಪೇಸ್ಟ್ ಮಾಡ್ತೀರಿ Ctrl+V. ಲಾಸ್ಟಲ್ಲಿ ಒಂದು ಕಾಮ ಇರುತ್ತೆ, ಆ ಕಾಮನ ತೆಗಿಬೇಕು, ತೆಗೆದು ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟರೆ ನೀವು ಇಲ್ಲಿ ತೋರಿಸುತ್ತೆ ಟೋಟಲ್ 421 ರೆಕಾರ್ಡ್ಸ್ ಇಷ್ಟು ಕೂಡ ಇದೆ. ಈ ರೆಕಾರ್ಡ್ಸು ನಮ್ಮದು ವೆರಿಫೈ ಮಾಡಬೇಕಾಗುತ್ತೆ. ಪ್ರೊಸೀಡ್ ಅಂತ ಕೊಟ್ಟಮೇಲೆ ಎಲ್ಲ ತೋರಿಸ್ತಿರತ್ತೆ ಅಮೌಂಟು. ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟರೆ ಇಲ್ಲಿ ಈ ಅಬ್ಸ್ಟ್ರಾಕ್ಟ್ ತೋರಿಸ್ತಾ ಇರುತ್ತೆ. ಈ ಅಬ್ಸ್ಟ್ರಾಕ್ಟ್ ಇಂಪಾರ್ಟೆಂಟು. ಈ ಅಬ್ಸ್ಟ್ರಾಕ್ಟ್ ಒಂದು ಕಡೆ ಬರ್ಕೊಳ್ಳಿ. ನೀವೇನು ಸಬ್ಮಿಟ್ ಮಾಡಿದ್ದೀರಾ ಇದನ್ನು ಅಮೌಂಟ್ನ ಪುನಃ ನೀವು ಬೈ ಹ್ಯಾಂಡ್ ಮ್ಯಾನ್ಯುವಲಿ ಫೀಡ್ ಮಾಡಬೇಕಾಗತ್ತೆ. ಈ ರೆಕಾರ್ಡ್ಸ್ನ ಜಸ್ಟ್ ನೋಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಾವು ಆ ರೆಕಾರ್ಡ್ಸ್ನ ಇಲ್ಲಿ ಫಿಲ್ ಮಾಡಬೇಕು. SC ST ಜನರಲ್ಲು. ಅಕಸ್ಮಾತ್ ಅಲ್ಲೂ ಮಿಸ್ ಆಗೋದ್ರೆ ಇಲ್ಲಿ ಕರೆಂಟ್ ಕ್ಲೇಮ್ ರೇಸ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ತೋರಿಸ್ತಿರುತ್ತೆ ನಾವು ಎಷ್ಟು ಕ್ಲೇಮ್ ರೇಸ್ ಮಾಡ್ತಾಯಿದ್ದೀವಿ ಅಂತ. ಸೊ ಆ ಅಮೌಂಟ್ನ ಫೀಡ್ ಮಾಡಬೇಕಾಗತ್ತೆ. ಸೊ SC ಎಷ್ಟಿದೆ, ST ಎಷ್ಟಿದೆ, ಜನರಲ್ ಎಷ್ಟಿದೆ ಆ ರೆಕಾರ್ಡ್ಸು ಅಮೌಂಟು ಇಲ್ಲಿ ಫೀಡ್ ಮಾಡಬೇಕಾಗತ್ತೆ. ಅಮೌಂಟ್ ಫೀಡ್ ಮಾಡಬೇಕು. ಇಲ್ಲಿ ಟೋಟಲ್ಲು ಶಾರ್ಟ್ ಟರ್ಮ್ ಕ್ರೆಡಿಟ್ ವಿತ್ ರೀಪೇಡ್ ಇನ್ ಟೈಮು ಎಷ್ಟು ಜನ ಮಾಡಿದ್ದಾರೆ, SCಲಿ ಎಷ್ಟು ಜನ ಮಾಡಿದ್ದಾರೆ, STಲಿ ಎಷ್ಟು ಜನ ಮಾಡಿದ್ದಾರೆ, ಅದಾದ ನಂತರ ಜನರಲ್ ಎಷ್ಟು ಮಾಡಿದ್ದಾರೆ. ಸೊ ನಾವು ಸಬ್ವೆನ್ಷನ್ ಎಷ್ಟು ಕ್ಲೇಮ್ ಮಾಡ್ತಾಯಿದ್ದೀವಿ ಅಂತ ಫೀಡ್ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನ ಫೀಡ್ ಮಾಡಿ ನೀವು ಏನು ಸಬ್ಮರಿಯಲ್ಲಿ ಹಾಕಿರ್ತೀರ ಸೊ ಸೇಮ್ ವ್ಯಾಲ್ಯೂ ಬರಬೇಕು ಇಲ್ಲಿ. ಅದು ಟ್ಯಾಲಿ ಆದರೆ ವೆರಿಫೈ ಆಗುತ್ತೆ. ಅದಾದಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆಯಲ್ಲ V ಸರ್ಟಿಫೈ ಅಂತ ಹೇಳ್ಬಿಟ್ಟು ಇದನ್ನು ಟಿಕ್ ಮಾಡಿಬಿಟ್ಟು ಪ್ರೊಸೀಡ್ ಟು ಸಬ್ಮಿಟ್ ಅಂತ ಕೊಡಿ. ಸೊ ಸಮ್ ಆಫ್ ನಂಬರ್ ಆಫ್ ಅಕೌಂಟ್ಸ್ ಈಸ್ SC ಕ್ಯಾಟಗರಿ ಶುಡ್ ಬಿ ಲೆಸ್ ದೆನ್ 61 ಆ್ಯಂಡ್ ಗ್ರೇಟರ್ ದೆನ್ ಈಕ್ವಲ್ ಟು 61 ಅಂತ ಇದೆ. ಓಕೆ ನೋಡಿ ಇಲ್ಲಿ 41 ಅಂತ ಹಾಕ್ಬಿಟ್ಟಿದ್ದೆ ನಾನು. ಸೊ ಆ ಥರ ಏನಾದರೂ ಮಿಸ್ಟೇಕ್ ಆದರೆ ಇಲ್ಲಿ ತೊಗೊಳ್ಳಲ್ಲ, ಟ್ಯಾಲಿ ಆದರೆ ಮಾತ್ರ ತೊಗೊಳತ್ತೆ.
ಓಕೆ ಓಕೆ ಎಲ್ಲ ಟ್ಯಾಲಿ ಆದಮೇಲೆ ಈ ಥರ ಕ್ಲೇಮ್ ಕನ್ಸಾಲಿಡೇಟ್ ಲಾಟು ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಕೋಬೋದು, ನೀವು ಸಬ್ಮಿಟ್ ಮಾಡಿರೋಂಥದ್ದು ಕ್ಲೇಮ್ ವೆರಿಫಿಕೇಷನ್ಗೆ ಹೋಗಿ ಸಬ್ಮಿಟೆಡ್ ನೋಡಿ, PRI ಸಬ್ಮಿಟ್ ಆಯಿತು. ಸೊ ಐ ಎಸ್ಸು ಕೂಡ ಸಬ್ಮಿಟ್ ಆಗಿದೆ. ಸೊ ಈ ಥರ ದಯವಿಟ್ಟು ಈಗ ಕ್ಲೇಮ್ ಸಮ್ಮರಿ ಹಾಕಿದ ತಕ್ಷಣ ವೆರಿಫೈ ಮಾಡಿ, ಆದಷ್ಟು ಬೇಗ ಆಗಬೇಕು, ಇದು ಇವತ್ತೇ ಕಂಪ್ಲೀಟ್ ಆಗಬೇಕು.